ಅದೇ ಇವಾಗ ಹೈಡ್ ಆ್ಯಂಡ್ ಸೀಕ್ ಆದಮೇಲೆ ಇನ್ನೊಂದು ಸಿನಿಮಾ ನಡೀತಾ ಇದೆ. ಸೊ ಅದೇ ತುಂಬ ಟೈಮ್ ಆಗ್ಬಿಟ್ಟಿತ್ತು ಮೂವಿ ರಿಲೀಸ್ ಆಗಿ. ಫಸ್ಟು ಬಿಕಾಸ್ ಆಫ್ ಕಬ್ಜಾ ಒಂದು ಆ ಮೂವಿಗೆ ಒಂದು ಲುಕ್ ಫಾಲೋ ಮಾಡ್ತಾಯಿದ್ವಿ. ಆ ಲುಕ್ ಚೇಂಜ್ ಮಾಡೋಕ್ಕಾಗಿರಲಿಲ್ಲ. ನಾನು ಬೇರೆ ಯಾವ ಮೂವಿ ಟೇಕ್ ಓವರ್ ಮಾಡಬೇಕಂದ್ರೂ ಸೊ ಅದೇ ಲುಕ್ನ ಕ್ಯಾರಿ ಓವರ್ ಮಾಡಿದೆ ಒಂದು 3 ಇಯರ್ಸ್ವರೆಗೂ. ಸೊ ಆ ಒಂದು ಕಾರಣದಿಂದ ಬೇರೆ ಯಾವುದು ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಈ ಸಿನಿಮಾ ಲುಕ್ಕಲ್ಲೂ ಕೂಡ ಬಿಕಾಸ್ ತುಂಬ ಟೈಮ್ ಆಗ್ಬಿಟ್ಟಿದೆ, ಯಾವುದೋ ಒಂದು ಸಿನಿಮಾ ಕಂಟಿನ್ಯೂಸ್ ಇವ್ರಿಗೂ ಪಾಪ 1 ಇಯರ್ ವೆಯ್ಟ್ ಮಾಡಿಸಿದ್ದೆ ನಾನು. ಕಬ್ಜಾ ಶೂಟಿಂಗ್ ಮುಗಿಲಿ ಆಮೇಲೆ ಮಾಡೋಣ, ಒಂದು ಲುಕ್ ಚೇಂಜ್ ಮಾಡಿ ಡಿಫ್ರೆಂಟ್ ಲುಕ್ಕಲ್ಲಿ ಮಾಡೋಣ ಅಂತ ನಾನು. ಬಿಕಾಸ್ ಈ ಕ್ಯಾರೆಕ್ಟರ್ಗೆ ಒಂದು ಡಿಫ್ರೆಂಟ್ ಲುಕ್ ಟ್ರೈ ಮಾಡೋಣ ಅಂತ ನಾವು ಫಸ್ಟಲ್ಲಿ ಅಂದ್ಕೊಂಡಿದ್ವಿ. ಬಟ್ ಅದು ಮಾಡೋಕ್ಕಾಗಿರಲಿಲ್ಲ. 1 ಇಯರ್ವರೆಗೂ ವೆಯ್ಟ್ ಮಾಡಿದ್ರು ಆ್ಯಂಡ್ ಕಬ್ಜಾದು ಇನ್ನೂ ಫೈನಲ್ ಸ್ಟೇಜ್ಗೆ ಬಂದಿರಲಿಲ್ಲ. ಆ್ಯಂಡ್ ದೆನ್ ಓಕೆ, ಏನೋ ಒಂದು ಡಿಫ್ರೆಂಟ್ ಲುಕ್ ಟ್ರೈ ಮಾಡೋಣ ಅಂತೇಳಿ ಅದೇ ಲಾಂಗ್ ಹೇರಲ್ಲೇ ಸ್ವಲ್ಪ ಹಿಂದಕ್ಕೆ ಮಾಡಿಕೊಂಡು ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ. ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಇಸ್ ಆಲ್ಸೋ ಒಂದು ಡಾರ್ಕ್ ಶೇಡಲ್ಲಿರುತ್ತೆ ಆ್ಯಂಡ್ ಒಂದ್ಸಲಿ ಒಳ್ಳೆ ಒಂದು ಥರನೂ ಕಾಣಿಸ್ತಾನೆ, ಒಂದ್ಸಲಿ ನೆಗೆಟಿವ್ ಶೇಡಲ್ಲೂ ಇರುತ್ತೆ. ಆ ಒಂದು ರೀಸನ್ಗೆ ಈ ಥರ ಲಾಂಗ್ ಹೇರ್ ಆ್ಯಂಡ್ ಲಾಂಗ್ ಬಿಯರ್ಡ್ ಇದ್ದರೆ ಈಗ ಇಷ್ಟೆಲ್ಲ ಮಾಡೋಕ್ಕಾಗಿರಲಿಲ್ಲ. ಬಟ್ ಸ್ಟಿಲ್ ಚೆನ್ನಾಗಿ ಕಾಣುತ್ತೆ ಆ ಲುಕ್ಕು ಈ ಕ್ಯಾರೆಕ್ಟರಿಗೆ. ಆ ಒಂದು ರೀಸನಿಂದ ಟೈಮ್ ಇಷ್ಟು ಎಳ್ಕೊಂಡು ಬಂತು. ಅದಾದಮೇಲೆ ನೆಕ್ಸ್ಟು ಇದೆ ಈ ಹೈಡ್ ಆ್ಯಂಡ್ ಸೀಕ್ ಆದಮೇಲೆ ಲಾರ್ಡ್ಸ್ ಆಫ್ ಲಂಕಾ ಇದೆ. ಅದಾದಮೇಲೆ ಇನ್ನೊಂದೆರಡು ಮೂವಿ ಆಲ್ರೆಡಿ ಮಾತುಕತೆ ನಡೀತಾ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ಈ ವರ್ಷ ಪೂರ್ತಿ ಸಿನಿಮಾಸೇ ಜಾಸ್ತಿ ಮಾಡ್ತೀವಿ. ಪಾಲಿಟಿಕ್ಸ್ ಇನ್ನೂ ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಥರ ಬರುತ್ತೆ.